ನಮಸ್ಕಾರ. ಸಿನಿ ಸುದ್ದಿಗೆ ಸ್ವಾಗತ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣದ ಶಂಕಿತ ಆರೋಪಿಯನ್ನು ಛತ್ತೀಸ್ಗಢದಲ್ಲಿ ಇಂದು ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆ ನಡೀತಾ ಇದ್ದು ಸತ್ಯ ಇನ್ನಷ್ಟೇ ಹೊರಬರಬೇಕಿದೆ. ಶಾಲಾ ಕಾಲೇಜು ದಿನಗಳನ್ನು ಸ್ಮರಿಸಿದ ಸೂಪರ್ ಸ್ಟಾರ್ ರಜನಿಕಾಂತ್. ಹೌದು, ನಟ ರಜನಿಕಾಂತ್ ಅವರು ಸದ್ಯ ಜೈಲರ್ 2 ಚಿತ್ರೀಕರಣಕ್ಕಾಗಿ ಬ್ಯಾಂಕಾಕ್ನಲ್ಲಿದ್ದಾರೆ. ತಮ್ಮ APS ಆಚಾರ್ಯ ಪಾಠಶಾಲೆ ಹಳೆಯ ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ 5.5 ನಿಮಿಷದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ತಮ್ಮ ಸ್ಕೂಲ್ ಮತ್ತು ಕಾಲೇಜ್ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ವೆಂಕಟೇಶ್ ದುಗ್ಗುವಾಡಿ, ಐಶ್ವರ್ಯ ರಾಜೇಶ್, ಮೀನಾಕ್ಷಿ ಚೌಧರಿ ಅಭಿನಯದ ಸಂಕ್ರಾಂತಿಕಿ ವಸ್ತುನಂ ಸಿನಿಮಾ ಸದ್ಯ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇದ್ದು 100 ಕೋಟಿ ಗಳಿಕೆಯತ್ತ ಸಾಗ್ತಾ ಇದೆ. F2 ಮತ್ತು F3 ಬಳಿಕ ವಿಕ್ಟರಿ ವೆಂಕಟೇಶ್, ಅನಿಲ್ ರಾವಿಪುಡಿ ಅವರ ಕಾಂಬಿನೇಷನ್ ಮತ್ತೊಮ್ಮೆ ಮ್ಯಾಜಿಕ್ ಮಾಡಿದೆ. ಪ್ರೇಕ್ಷಕರು ಫ್ಯಾಮಿಲಿ ಸಮೇತ ಮುಗಿಬಿದ್ದು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಮಾನವೀಯತೆ ಮೆರೆದಿದ್ದ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್. ಹೌದು, ರಾಮ್ ಚರಣ್ ಅವರ ಅಪ್ಪಟ ಅಭಿಮಾನಿಯೊಬ್ಬರು ಸಂಕಷ್ಟದಲ್ಲಿದ್ದಾಗ ನೆರವು ನೀಡಿದ್ದ ವಿಷಯ ಬೆಳಕಿಗೆ ಬಂದಿದೆ. ಅನ್ಸ್ಟಾಪಬಲ್ ವಿತ್ NBK ಸೀಸನ್ 4ರ ವೇದಿಕೆಯಲ್ಲಿ ಅಭಿಮಾನಿಯೇ ಈ ವಿಷಯವನ್ನು ಹೇಳಿದ್ದಾರೆ. ಆ ಅಭಿಮಾನಿಯ ಪತ್ನಿಗೆ ಅನಾರೋಗ್ಯ ಉಂಟಾದಾಗ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಹೈದರಾಬಾದಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕೊಡಿಸಲಾಗಿತ್ತು. 17 ದಿನಗಳವರೆಗೆ ICUನಲ್ಲೇ ಇದ್ದರು. ಆ ಸಂದರ್ಭದ ಎಲ್ಲ ಖರ್ಚು ವೆಚ್ಚಗಳನ್ನು ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಮತ್ತು ಅವರ ಪತ್ನಿ ಉಪಾಸನಾ ಅವರೇ ನೋಡಿಕೊಂಡಿದ್ದರು. ಸಿನಿಮಾ ನಟನೆ ಇಷ್ಟವಿಲ್ಲ ಎಂದ ಬಹುಭಾಷಾ ನಟಿ ನಿತ್ಯಾ ಮೆನನ್. ನನಗೆ ನಟನೆಗಿಂತ ಸುತ್ತಾಡೋದು ಇಷ್ಟ. ಪೈಲಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಇವಾಗ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದಾರೆ. ನನಗೆ ಸಿನಿಮಾ ನಟನೆ ಇಷ್ಟವಿಲ್ಲ. 2 ವರ್ಷಗಳ ಹಿಂದೆ ಚಿತ್ರರಂಗ ಬಿಡೋದಕ್ಕೆ ನಿರ್ಧಾರ ಮಾಡಿದ್ದೆ. ಅಷ್ಟರಲ್ಲಿ ತಿರುಚಿತ್ರಾಂಬಲಂ ಚಿತ್ರಕ್ಕಾಗಿ ನ್ಯಾಷನಲ್ ಅವಾರ್ಡ್ ಬಂತು. ದೇವರು ಇಲ್ಲೇ ಇರು ಅಂತ ಈ ಮೂಲಕ ಹೇಳಿದಾಗಿದೆ ಅಂತ ನಿತ್ಯಾ ಮೆನನ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ.